ಗಡಿನಾಡು ಕನ್ನಡ ಶಾಲೆಗಳ ಸ್ಥಿತಿಗತಿ ಮತ್ತು ಪರಿಹಾರೋಪಾಯಗಳು. ಆತ್ಮೇಲೆ ಈ ಕುರಿತಂತೆ ನಮ್ಮ ಗಡಿನಾಡು ಅಂದರೆ ನಮ್ಮ ಕರ್ನಾಟಕದ ಆಚೆ ಇರತಕ್ಕಂಥ ನಮ್ಮ ಕನ್ನಡ ಶಾಲೆಗಳ ಸ್ಥಿತಿಗತಿ, ಇದು ಇಂದು ನಿನ್ನೆ ಮೊನ್ನೆದಲ್ಲ, ಇದು ಹಲವಾರು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಸಮಸ್ಯೆ. ಬೇರೆ ರಾಜ್ಯಗಳಲ್ಲಿ ಕನ್ನಡ ಶಾಲೆಗಳಿವೆ. ಆ ಶಾಲೆಗಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಿವೆ, ಯಾವ ರೀತಿ ಇದೆ ಎಂಬುದೆಂಬುದು ನಿಮ್ಮೆಲ್ಲರಿಗೂ ಒಂದು ಗೊತ್ತಿರತಕ್ಕಂಥ ವಿಷಯ. ಇಲ್ಲಿ ಭಾಷಾವಾರ ಪ್ರಾಂತ್ಯಗಳಾಗಿ ನಮ್ಮ ದೇಶ ವಿಭಜನೆಯಾದ ಸಮಯದಲ್ಲಿ ರಾಜ್ಯದಲ್ಲಿ ಕೆಲವು ಪ್ರದೇಶಗಳು ಕರ್ನಾಟಕದಿಂದ ಬಿಟ್ಟು ಹೋಗಿ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಹೀಗೆ ಉಳಿದುಕೊಂಡು ಬಿಡ್ತವೆ. ಇಂದಿಗೂ ಅಲ್ಲಿಯ ಜನರ ನಡೆ, ನುಡಿ, ವಿಚಾರ, ಆಚಾರ, ಹಬ್ಬ ಹರಿದಿನ ಸಂಸ್ಕೃತಿ ಎಲ್ಲ ಕನ್ನಡಮಯವಾಗಿ ಸೊಲ್ಲಾಪುರದ ಕೆಲ ಗ್ರಾಮಗಳು, ಆಂಧ್ರ ಪ್ರದೇಶದ ಮಹಬೂಬ್ ನಗರ, ಕರ್ನೂಲು, ಮೇದಕ್ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ಇಂದಿಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಓದುತ್ತಾ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆಂಧ್ರ, ಮಹಾರಾಷ್ಟ್ರ, ಕೇರಳಗಳಲ್ಲಿ ವಾಸಿಸಿದರು ಕನ್ನಡ ಸಂಸ್ಕೃತಿಯಾದ ಅಲ್ಲಿಯ ಪ್ರಾಂತ್ಯಕ್ಕೆ ಹೊಂದಿಕೊಂಡು ಜನ ಅಲ್ಲಿನ ಮನನೋಯಿಸದೆ ಮಾತೃಭಾಷೆಯಾದ ಕನ್ನಡವನ್ನು ಕೂಡ ಇಂದಿಗೂ ಮಾತಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಪ್ರಾಂತ್ಯದಲ್ಲಿ ಇವರಿಂದ ಯಾವುದೇ ಜಗಳಗಳಿಲ್ಲ, ಯಾವುದೇ ರೀತಿಯಾದಂಥ ಒಂದು ತಂಟೆ ತಕರಾರು ಇರುವುದಿಲ್ಲ. ಹೀಗೆ ಮಹಬೂಬ್ ನಗರ ಅಂದರೆ ಈಗಿನ ತೆಲಂಗಾಣ ಮಹಾನಗರದ ಮಂಡಲದ 30 ಗ್ರಾಮಗಳಲ್ಲಿ ಅಲ್ಲಿ ಕನ್ನಡಿಗರೇ ಪ್ರಬಲ ಆಗಿರ್ತಾರೆ. ಇಲ್ಲಿ ಕರ್ನೂಲು ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಪ್ರಬಲವಾಗಿ ಈಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಏನಂತಂದರೆ ಇದು ಒಂದು 5-10 ವರ್ಷ ಆಗಿ ಈಗಿನ ಇರತಕ್ಕಂಥ ಒಂದು ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಗಡಿನಾಡು ಶಾಲೆಗಳಲ್ಲಿ ನಾವು ಓದ್ತಾರೆ. ಅಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಆಚೆಗೆ ನಮಗೆ ಅಲ್ಲಿ ನೌಕರಿ ಸಿಗುವುದಿಲ್ಲ, ಸ್ಥಾನಮಾನಗಳು ಇಲ್ಲಿ ಸಿಗ್ತವೆ. ಅಲ್ಲಿ ಏನು ಕೆಲವು 1-2 ಅಂಶಗಳನ್ನು ಅಲ್ಲಿ ವಿವರಿಸ್ತೇನೆ. ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ ವೈಖರಿಯಿಂದಾಗಿ ಅಲ್ಲಿಯ ಅನೇಕ ಗ್ರಾಮಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಗಿರ್ತಕ್ಕಂಥ ನಾವು ಕಾಣ್ತೇವೆ. ಅನಿವಾರ್ಯವಾಗಿ ನಮ್ಮ ಕನ್ನಡಿಗರು ಒತ್ತಾಯಪೂರ್ವಕ ತೆಲುಗು ಕಲಿಯಬೇಕಾದಂಥ ಒಂದು ಪ್ರಸಂಗ ಬರ್ತದೆ. ಅದೇ ರೀತಿ ಕೃಷ್ಣ, ಇಂದೂಪುರ, ಗುರ್ಜಾಲ, ತಂಗಡಿಗೆ, ಕುಸುಮೂರ್ತಿ, ಐನಾಪುರ, ಶಂಕರದಿಲ್ಲಿಂಗಳ್ಳಿ, ಚೇಗುಂಟಿ, ಆಲಂಪಲ್ಲಿ, ಕೂಣಸೆ, ಗುಡೆಬಲ್ಲೂರು, ಅಡವಿಖಾನಾಪುರಗಳಲ್ಲಿ ಕೂಡ ಈ ಕನ್ನಡ ಶಾಲೆಗಳ ಒಂದು ಸ್ಥಿತಿ ಒಂದು ಅಯೋಮಯವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿಯ ಮಕ್ಕಳು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಕರ್ನಾಟಕದಲ್ಲಿ ರಾಯಚೂರು, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಹೋಗಬೇಕಾದಂಥ ಒಂದು ಪ್ರಸಂಗ ಬರ್ತದೆ. ಇಲ್ಲಿ ಅವರಿಗೆ ತೆಲುಗು ಬರೋದಿಲ್ಲ, ಅಲ್ಲಿ ಕನ್ನಡವನ್ನೇ ಅವರು ತಮ್ಮ ಉಸಿರಾಗಿಸ್ಕೊಂಡು ಅಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಈ ಒಂದು ಗಡಿನಾಡ ಶಾಲೆಗಳ ಸ್ಥಿತಿಗತಿಗಳನ್ನು ಕಂಡಾಗ ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಅಲ್ಲಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಒಳಗೊಂಡು ರಾಮಕೃಷ್ಣ ಹೆಗಡೆಯವರನ್ನು ಒಳಗೊಂಡು ಆಮೇಲೆ ಬಂದಿರತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿರ್ತಕ್ಕಂಥ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರುಗಳು ಕೂಡ ಅಲ್ಲಿ ಗಡಿನಾಡ ಸಮಸ್ಯೆಗಳನ್ನು ಅಲ್ಲಿ ಪರಿಹಾರಕ್ಕೆ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಅಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಕೂಡ ಅಲ್ಲಿ ನಾವೇನೇ ತೆಲುಗು ನಾಟಕಗಳನ್ನು ಅಲ್ಲಿ ಉದಾಹರಣೆಗಾಗಿ ಅಲ್ಲಿ ಅನಿವಾರ್ಯವಾಗಿ ನಮ್ಮ ಕನ್ನಡದಲ್ಲಿರ್ತಕ್ಕಂಥ ಮಕ್ಕಳು ಅಲ್ಲಿ ಕನ್ನಡ ಶಾಲೆಗೆ ಹೋಗ್ತಾರೆ. ಆದರೆ ಆ ಒಂದು ರಾಜ್ಯಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡುವುದಿಲ್ಲ. ಇದು ಈ ರೀತಿಯಾದಂಥ ಸಮಸ್ಯೆ ಬಗೆಹರಿಸ್ತಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಬರ್ಬರ್ತಾ ಇತ್ತೀಚಿನ ದಿನಗಳು ಅಂದರೆ ಕಳೆದ ವರ್ಷದಿಂದ ಈ ನಮ್ಮ ತೆಲಂಗಾಣ ಮತ್ತು ಇಲ್ಲಿ ಆಂಧ್ರ ಪ್ರದೇಶದ ಸೀಮಾಂಧ್ರ ಪ್ರದೇಶ ಇರತಕ್ಕಂಥ ಅಲ್ಲಿನ ಮುಖ್ಯಮಂತ್ರಿಗಳು ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಪ್ರಾಧಿಕಾರಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಒಂದು ಎಲ್ಲ ಹೋರಾಟಗಾರರು ಇದರ ಬಗ್ಗೆ ಕನ್ನಡ ಸ್ಥಿತಿಗತಿಗಳ ಬಗ್ಗೆ, ಶಾಲೆಗಳ ಬಗ್ಗೆ ಈ ಒಂದು ಅರಿವು ಮೂಡಿಸಿದಾಗ ಅಲ್ಲಿರ್ತಕ್ಕಂಥ ಸರ್ಕಾರ ಮತ್ತು ನಮ್ಮಲ್ಲಿರ್ತಕ್ಕಂಥ ಸರ್ಕಾರ ಪರಸ್ಪರ ಸಮನ್ವಯಗೊಂಡು ಅಲ್ಲಿ ಏನಾದರೂ ಒಂದು ಕನ್ನಡ ಶಾಲೆಗಳ ಸ್ಥಿತಿಗತಿಯನ್ನು ಸುಧಾರಿಸಬೇಕಂತೆಂದು ಒಂದು ವರದಿಯನ್ನು ಸಿದ್ಧಪಡಿಸಿ ಅಲ್ಲಿ ಮಾಡಿದಾಗ ಕಳೆದ 1 ವರ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಈ ಒಂದು ಗೋಷ್ಠಿಯನ್ನು ಮುಗಿಸ್ತೇನೆ. ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ತನ್ನ ಗಡಿಭಾಗದಲ್ಲಿರುವ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೆ ಕಾಯಂ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಂಡಿರುವುದು ಅಲ್ಲಿನ ಗಡಿನಾಡು ಕನ್ನಡಿಗರ ಮೆಚ್ಚುಗೆಗೆ ಗಳಿಸಿದೆ. ಇದು ಕಳೆದ 1 ನವೆಂಬರ್ ತಿಂಗಳಲ್ಲಿ ಅಂದರೆ 2025ರ ಒಂದು ಆಚೆಗೆ ನಡೆದಿರ್ತಕ್ಕಂಥ ಒಂದು ಬೆಳವಣಿಗೆ. ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿರುವ ಕರ್ನೂಲು ಜಿಲ್ಲೆಯ ಆದೋನಿ, ಕೌತಾಳಂ, ಹಾಲಹರಿವಿ, ಒಳಗುಂದ ಮಂಡಲಗಳ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕನ್ನಡ ಮಾಧ್ಯಮದ ಒಟ್ಟು 26 ಸರ್ಕಾರಿ ಮಾಧ್ಯಮ ಶಾಲೆ ಹಾಗೂ 17 ಸರ್ಕಾರಿ ಶಾಲೆ ಪ್ರೌಢಶಾಲೆಗಳು ಇವೆ. ನದಿಚಾಗಿ ಹಾಗೂ ರೌಡೂರು ಗ್ರಾಮಗಳಲ್ಲಿರುವ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಸ್ಥಾಪನೆಗೊಂಡು 100 ವರ್ಷಗಳನ್ನು ಪೂರೈಸಿ ಶತಮಾನದ ಶಾಲೆಗಳಾಗಿವೆ.
ನದಿಚಾಗಿ ಗ್ರಾಮದಲ್ಲಿರುವ ಒಳಬಳ್ಳಾರಿ ಚನ್ನಬಸವೇಶ್ವರ ಮಠದ ಶಾಖಾ ಮಠವು ಹಲವು ವರ್ಷಗಳಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನಿಲಯದ ವ್ಯವಸ್ಥೆ ಕಲ್ಪಿಸಿ ಪ್ರೋತ್ಸಾಹಿತ ಬಂದಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಈ ಗಡಿಭಾಗದ 42 ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 8,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬೋಧಿಸುವ ಕಾಯಂ ಶಿಕ್ಷಕರ ಕೊರತೆಯಿಂದಾಗಿ ತಮ್ಮ ಮಕ್ಕಳ ಪ್ರವೇಶಕ್ಕೆ ಗಡಿನಾಡು ಕನ್ನಡಿಗರು ಹಿಂದೇಟು ಹಾಕುತ್ತಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಸಂಖ್ಯೆಯು ಕ್ರಮೇಣ ಇಳಿಮುಖಗೊಂಡಿತ್ತು. ಪ್ರಸಕ್ತ ವರ್ಷ ಅಲ್ಲಿನ ರಾಜ್ಯ ಸರ್ಕಾರ ಪ್ರಸಕ್ತ ವರ್ಷ ಅಂದರೆ ಇಂದಿನ 2025ರಲ್ಲಿ ಪ್ರಸಕ್ತ ವರ್ಷ ಅಲ್ಲಿನ ರಾಜ್ಯ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಬೋಧಿಸಲು ಒಟ್ಟು ವಿವಿಧ ವಿಷಯಗಳ 58 ಜನ ಶಿಕ್ಷಕರ ಆಯ್ಕೆಗೆ ಪರೀಕ್ಷೆ ನಡೆಸಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಿದೆ. ಶಿಕ್ಷಕ ಹುದ್ದೆಗೆ ಆಯ್ಕೆಯಾದ 58 ಅಭ್ಯರ್ಥಿಗಳ ಪೈಕಿ ಕರ್ನಾಟಕ ಮೂಲದ 4 ಕೂಡ ಅಲ್ಲಿರ್ತಕ್ಕಂಥದ್ದು ನಮಗೆ ಅಲ್ಲಿ ವರದಿ ಗೊತ್ತಾಗ್ತದೆ. ಇನ್ನುಳಿದ 54 ಅಭ್ಯರ್ಥಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಆಂಧ್ರ ಪ್ರದೇಶದ ಗಡಿಭಾಗದ ಗ್ರಾಮಗಳಲ್ಲಿರುವ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮುಗಿಸಿ ಕರ್ನಾಟಕದ ಬಳ್ಳಾರಿ, ರಾಯಚೂರು ಮತ್ತಿತರ ನಗರಗಳ ಕಾಲೇಜುಗಳಲ್ಲಿ PUC ಪದವಿ ಕೋರ್ಸುಗಳ ವ್ಯಾಸಂಗ ಮಾಡಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಸಿಗುವ ಭರವಸೆ ಇರಲಿಲ್ಲ. ಅಂದರೆ ನಾನು ಹೇಳಿದ್ನಲ್ಲ ಸಮಸ್ಯೆ ಏನೇನಿದ್ದು ಅಂತಂದು, ಈಗ ಅದು ಯಾವ ರೀತಿ ಅಪ್ಡೇಟ್ ಆಗಿದೆ ಅಂತಕ್ಕಂಥದ್ದು. ಈಗ ಗಡಿಭಾಗದ ಗ್ರಾಮಗಳ 54 ಜನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ಹುದ್ದೆ ಲಭಿಸಿರುವುದು ಖುಷಿ ತಂದಿದೆ. CM ಚಂದ್ರಬಾಬು ನಾಯ್ಡು ನೇತೃತ್ವದ ಆಂಧ್ರ ಪ್ರದೇಶ ಸರ್ಕಾರ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಪ್ರೋತ್ಸಾಹಿಸಿರುವುದು ಶ್ಲಾಘನೀಯ. ಈ ರೀತಿಯಾಗಿ ಇದು ಯಾರು ಹೇಳ್ತಾರೆ ಅಂತಂದರೆ, ಆ ಭಾಗದಲ್ಲಿರ್ತಕ್ಕಂಥ ಒಬ್ಬ ನದಿಚಾಗಿ ಗ್ರಾಮದ TV ವಿಜಯ ಕುಮಾರ್ ಅವರು ಈ ಒಂದು ಗಡಿನಾಡ ಕನ್ನಡ ಶಾಲೆಗಳ ಒಂದು ಸ್ಥಿತಿಗತಿ ಬಗ್ಗೆ ಒಂದು ಅವಲೋಕನ ನಾವು ಮಾತನಾಡಿಸಿದಾಗ ನಮ್ಮ ಒಂದು ಪತ್ರಕರ್ತರಿಗೆ ಅಥವಾ ವರದಿಗಾರರಿಗೆ ಆ ಮಾಹಿತಿ ಸಿಗುತ್ತದೆ. ಆ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಪತ್ರಿಕೆಗಳಲ್ಲಿ ನಾವು ನಮ್ಮ ವರದಿಗಾರರು ಪ್ರಕಟಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಇದನ್ನು ಕಾಣ್ತಿದ್ವಿ. ಈ ರೀತಿಯಾದಂಥ ಈ ಒಂದು ಕನ್ನಡ ಮಾಧ್ಯಮದ ಸ್ಥಿತಿಗತಿಗಳು ಇದು ನಾವು ಪ್ರತಿಯೊಂದು ಸಮ್ಮೇಳನಗಳಲ್ಲಿ ಏನದು ಈ ಒಂದು ಗಡಿನಾಡ ಶಾಲೆಗಳ ಸ್ಥಿತಿಗತಿ ಬರೀ ತಾಲೂಕಿನ ಸಮಸ್ಯೆ ಅಲ್ಲ, ಜಿಲ್ಲೆಯ ಸಮಸ್ಯೆ ಅಲ್ಲ, ಇದು ಇಡೀ ರಾಜ್ಯದ ಸಮಸ್ಯೆ. ಹಾಗಾಗಿ ಈ ಒಂದು ವಿಷಯ ಇಡೀ ರಾಜ್ಯಾದ್ಯಂತ ಇದ್ರ ಬಗ್ಗೆ ನಾವು ಏನು ಜಾಗೃತರಾಗಬೇಕು. ಗಡಿನಾಡು ಅಂದರೆ ಅಲ್ಲಿ ಕೇರಳ ಆಗಿರ್ಬೋದು, ಇಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ಇಲ್ಲಿ ಸೀಮಾಂಧ್ರ ಆಗಿರ್ಬೋದು, ಇಲ್ಲಿ ತೆಲಂಗಾಣ ಆಗಿರ್ಬೋದು, ಇವೆಲ್ಲ ಭಾಗಗಳಲ್ಲಿ ಕೂಡ ಈ ಒಂದು ಗಡಿನಾಡ ಶಾಲೆಗಳ ಬಗ್ಗೆ ಇದಕ್ಕೆ ಆದಂಥ ಒಂದು ಸಮಿತಿ ಇದೆ. ಇಲ್ಲಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಗಡಿನಾಡಿ ಸಮಸ್ಯೆಗಳ ಬಗ್ಗೆ ಏನು ಶ್ರಾದ್ದ ಮಾಡಿದರು, ಸಮಸ್ಯೆಗಳ ಬಗ್ಗೆ ಕೊಟ್ಟಿರ್ತಕ್ಕಂಥ ಮನವಿ ಪತ್ರಗಳು, ಎಷ್ಟೋ ಮನವಿ ಪತ್ರಗಳು ನಮ್ಗೆ ಯಾವ ರೀತಿಯಾದಂಥ ಒಂದು ಪರಿಹಾರ ಕಂಡಿಲ್ಲ, ನಮಗೆ ಯಾವ ರೀತಿಯಾದಂಥ ಒಂದು ಭರವಸೆ ಸಿಕ್ಕಿಲ್ಲ ಅಂತಂದು ಕೃಷ್ಣಾ ನದಿಯಲ್ಲಿ, ಇಲ್ಲಿ ತುಂಗಭದ್ರಾ ನದಿಯಲ್ಲಿ ಏನಂತಂದರೆ ಈ ಮನವಿ ಪತ್ರಗಳನ್ನು ಇಲ್ಲಿ ನಾವು ಶ್ರಾದ್ದ ಮಾಡೋದ್ರ ಮೂಲಕ ವಿನೂತ ಪ್ರತಿಭಟನೆ ಮಾಡಿದರು. ಇವೆಲ್ಲ ಪ್ರತಿಭಟನೆಗಳನ್ನು ಗಮನಿಸಿ ಆ ರಾಜ್ಯದ ಸರ್ಕಾರಗಳು ನಮ್ಮ ರಾಜ್ಯದ ಸರ್ಕಾರಗಳು ಸಮನ್ವಯಗೊಂಡು ಇವತ್ತೇನಾದರೂ ಒಂದು ಸ್ವಲ್ಪ ಅಪ್ಡೇಟ್ ಆಗಿರ್ತಕ್ಕಂಥ ನಮಗೆ ಒಂದು ಖುಷಿಯ ಸಂಗತಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ಒಂದು ಆಂಧ್ರ ಪ್ರದೇಶದ ತೆಲಂಗಾಣದ ಗಡಿ ರಾಜ್ಯಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಕೂಡ ಕನ್ನಡಿಗರ ಮಕ್ಕಳಿಗೆ, ಕನ್ನಡದ ವ್ಯಕ್ತಿಗಳಿಗೆ, ಅಲ್ಲಿರ್ತಕ್ಕಂಥ ಈ ಉಪನ್ಯಾಸಕರಿಗಾಗಿರ್ಬೋದು, ಅಲ್ಲಿ ಓದಿರ್ತಕ್ಕಂಥ ವಿದ್ಯಾವಂತರಾಗಿರ್ಬೋದು, ಒಂದು ಉದ್ಯೋಗ ಅಥವಾ ಶಿಕ್ಷಣ ಕೊಡ್ತಕ್ಕಂಥ ಎರಡೂ ಸರ್ಕಾರಗಳು ಪ್ರಯತ್ನ ಪಡಲಿ, ಇಂಥ ಒಂದು ಸಮ್ಮೇಳನಗಳ ಮೂಲಕ ಅಂಥವುಗಳನ್ನು ಎಚ್ಚರಿಕೆ ನೀಡಲಿ ಅಂತಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಗೋಷ್ಠಿಗೆ ಮುಕ್ತಾಯ ಮಾಡ್ತೇನೆ. ವಂದನೆಗಳು.